ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗುವಂತ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷರ ಜೊತೆ ಸಂಪುಟ ಪಟ್ಟಿ ಬಗ್ಗೆ ಚರ್ಚೆ ಆಗುತ್ತೆ. ಆ ಬಳಿಕ ರಾಹುಲ್ ಗಾಂಧಿ ಭೇಟಿಗೆ ನಾಯಕರು ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ. 60-40 ಸೂತ್ರದಂತೆ ನಡೆಯಲಿದೆಯಂತೆ ಈ ಬಾರಿಯ ಸಂಪುಟ ವಿಸ್ತರಣೆ. ಡಿಕೆ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಹೆಚ್ಚಿನ ಮಣೆ ಹಾಕುತ್ತಾ ಕಾಂಗ್ರೆಸ್ ಹೈಕಮಾಂಡ್. ಸಿದ್ದು ಸಂಪುಟದಲ್ಲೇ ಇದ್ದಂತಹ ಮಾಜಿ ಸಚಿವರಿಗೆ ಶಾಕಿಂಗ್ ಸುದ್ದಿನ ಇವತ್ತು ಕೊಡುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಯಾವೊಂದು ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥದ್ದು ಕುತೂಹಲ ಇದೆ. ಈಗಾಗಲೇ 60-40 ಅನ್ನುವಂಥ ಒಂದು ಸೂತ್ರವನ್ನು ಈಗ ಇಟ್ಕೊಂಡಿದ್ದಾರೆ. ಈಗಾಗಲೇ 60 ಅಂತಂದ್ರೆ ಸೀನಿಯಾರಿಟಿ ನೋಡಿ ಮೊದಲನೇ ಹಂತದ ಪಟ್ಟಿಯಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿದೆ ಗೊತ್ತಿರುವಂಥ ವಿಚಾರ. ಅಲ್ಲೆಲ್ಲವೂ ಕೂಡ ಆಲ್ಮೋಸ್ಟ್ ಸೀನಿಯಾರಿಟಿ ನೋಡಿ ಅವರಿಗೆಲ್ಲ ಅವಕಾಶವನ್ನು ಕೊಟ್ಟಾಯಿತು. ಇನ್ನು ಈ ಬಾರಿ ಯಾರಿಗೆಲ್ಲ ಅವಕಾಶ ಸಿಗಬಹುದು? ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದ್ದಾರೆ. ಬೆಳಗಾವಿ ಗ್ರಾಮೀಣ ಭಾಗದವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಂಥವರು, ಮಹಿಳಾ ಕೋಟಾ, ಜೊತೆಗೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಉತ್ತರ ಕರ್ನಾಟಕ ಭಾಗದ ಪ್ರಾತಿನಿಧ್ಯ ಕೂಡ ಆಗಿದ್ದಾರೆ. ಹಾಗಾಗಿ ಬಹುಶಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಕೂಡ ಎರಡನೇ ಹಂತದ ಪಟ್ಟಿಯಲ್ಲಿ ಏನಾದರೂ ಚಾನ್ಸ್ ಸಿಗುತ್ತಾ ಅಥವಾ ಇಲ್ವಾ ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತರೂ ಆಗಿರುವಂಥದ್ದು, ಜೊತೆಗೆ ಅವರ ಒಂದು ಸ್ಥಾನದಲ್ಲಿ ಒಳ್ಳೆಯ ಕಾರ್ಯವನ್ನು ನಿರ್ವಹಿಸಿದ್ರು. ಹಾಗಾಗಿ ಬಹುಶಃ ಈಗ ಆಲ್ಮೋಸ್ಟ್ ಮೊದಲನೇ ಹಂತದ ಪಟ್ಟಿಯಲ್ಲೇ ಅವ್ರಿಗೆ 90% ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆಯಲ್ಲಿದ್ದರು. ಬಟ್ ಅದು ಕೂಡ ಕೈ ತಪ್ಪು ಹೋಗಿತ್ತು. ಅದಾದ ನಂತರ ಈಗ ಬಹುಶಃ ಎರಡನೇ ಒಂದು ಪಟ್ಟಿಯಲ್ಲಿ ಅವರಿಗೆ ಚಾನ್ಸ್ ಸಿಗಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಮಂತ್ರಿಗಿರಿಗಾಗಿ ಸಚಿವ ಆಕಾಂಕ್ಷಿಗಳಿಂದ ಲಾಬಿ ನಡೀತಾ ಇದೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸಚಿವ ಆಕಾಂಕ್ಷಿಗಳು. ಬಸವರಾಜ ರಾಯರೆಡ್ಡಿ, ಎಚ್.ಕೆ. ಪಾಟೀಲ್, ತಿಮ್ಮಾಪುರ, ವಿಜಯಾನಂದ ಕಾಶಪ್ಪನವರ್, ಸಲೀಂ ಅಹಮದ್, ಪಿಎಂ ನರೇಂದ್ರ ಸ್ವಾಮಿ, ಸುದಾಮ್ ದಾಸ್ ವಾಸ್ತವ್ಯ ಹೂಡಿದ್ದಾರೆ. ಇವತ್ತು ಕೂಡ ದೆಹಲಿಗೆ ಹೋಗ್ತಿದ್ದಾರೆ ಬಹಳಷ್ಟು ಸಚಿವಾಕಾಂಕ್ಷಿಗಳು. ಅದರಲ್ಲಿ ಅಲ್ಲಮ್ಮ ಪ್ರಭು ಪಾಟೀಲ್, ಜಗದೇವ್ ಗುತ್ತೇದಾರ್, ಬಸವನಗೌಡ, ಹಂಪನಗೌಡ ಬಾದರ್ಲಿ, ಅಶೋಕ್ ಪಟ್ಟಣ್, ಕೋನಾರೆಡ್ಡಿ, ಪ್ರಸಾದಬ್ಬಯ್ಯ ದೆಹಲಿಗೆ ತೆರಳುವಂತ ಸಾಧ್ಯತೆ ಈಗ ದಟ್ಟವಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಒಂದಷ್ಟು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಹೇಗೆಲ್ಲ ತಮ್ಮ ಪರವಾಗಿ ಹೈಕಮಾಂಡ್ ನಾಯಕರಿಗೆ ಮನವೊಲಿಸಬಹುದು ಅಥವಾ ಹೇಗೆ ತಮ್ಮ ಕಡೆ ಗಮನವನ್ನು ಸೆಳಿಬಹುದು ಅನ್ನುವಂಥದ್ದು ಒಂದಷ್ಟು ಸಚಿವಾಕಾಂಕ್ಷಿಗಳು ಮುಂದಾಗಿದ್ರೆ, ಇನ್ನು ಇವತ್ತು ಕೂಡ ಒಂದಷ್ಟು ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ಕಾರಣ ಏನು ಅಂತಂದ್ರೆ, ಒಂದು ಎಐಸಿಸಿ ಅಧ್ಯಕ್ಷರ ಹುಟ್ಟುಹಬ್ಬದ ಸಂದರ್ಭ ಬೇರೆ. ಈ ಒಂದು ಹುಟ್ಟುಹಬ್ಬದ ನೆಪದಲ್ಲೇ ಅವರಿಗೆ ಶುಭ ಕೋರಿ ಈ ಸಂದರ್ಭದಲ್ಲಿ ಬಹುಶಃ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡಬಹುದಾ, ಇದು ಒಂದು ಒಳ್ಳೆಯ ಸಮಯನ ಅಂತ ಹೇಳಿ ಕೆಲವೊಂದು ಶಾಸಕರು ಅಥವಾ ಸಚಿವ ಆಕಾಂಕ್ಷಿಗಳೇನಾಗಿದ್ದಾರೆ, ನಾವೇ ಸಚಿವ ಆಕಾಂಕ್ಷಿಗಳು ಅಂತೇಳಿ ಹೇಳ್ಕೊಂಡೇನು ಹೋಗ್ತಿದ್ದಾರೆ, ಅವರು ಕೂಡ ಇವತ್ತು ಹೋಗ್ತಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಮೊದಲನೇದಾಗಿ ಇಲ್ಲಿ ಮಧು ಬಂಗಾರಪ್ಪ ಅವರಿರಲಿ, ಬಾಲಕೃಷ್ಣ ಅವರಿರಲಿ, ಜೊತೆಗೆ ಸಂತೋಷ್ ಲಾಡ್ ಇರಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿರಲಿ, ಇವರೆಲ್ಲರೂ ಕೂಡ ಎರಡನೇ ಹಂತದ ಪಟ್ಟಿಯಲ್ಲಿ ಬರ್ತಾರಾ ಅಥವಾ ಇಲ್ವಾ? ಕಾಂಗ್ರೆಸ್ ಹೈಕಮಾಂಡ್ ಏನು ಅಭಿಪ್ರಾಯವನ್ನ ಇಟ್ಕೊಂಡಿದೆ ಈ ನಾಯಕರ ಬಗ್ಗೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲ ಇದೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಮಧು ಬಂಗಾರಪ್ಪ ಇರಲಿ ಅಥವಾ ಸಂತೋಷ್ ಲಾಡ್ ಇರಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ, ಜೊತೆಗೆ ಎಚ್ ಸಿ ಬಾಲಕೃಷ್ಣ ಅವರು ಇರಲಿ, ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತರೇ ಆಗಿದ್ದಾರೆ. ಹಾಗಾಗಿ ಡಿ ಕೆ ಸಂಪುಟದಲ್ಲಿ ಈಗ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್, ಈಗ ಇವತ್ತೇನು ಒಂದಷ್ಟು ಸಚಿವ ಆಕಾಂಕ್ಷಿಗಳು ಕೂಡ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಜೊತೆಗೆ ಆಲ್ರೆಡಿ ಒಂದಷ್ಟು ಸಚಿವ ಆಕಾಂಕ್ಷಿಗಳು ನಾವು ಕೂಡ ಸಚಿವ ಆಕಾಂಕ್ಷಿಗಳು ಅಂತ ಹೇಳಿ ಹೋಗಿ ಕೂತಿದ್ದಾರೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾದಂತ ಒಂದು ಅಜೆಂಡಾ ಇಟ್ಕೊಂಡಿರ್ಬೋದು, ಏನೆಲ್ಲ ಗಮನದಲ್ಲಿ ಇಟ್ಕೊಂಡು ನಿರ್ಧಾರಕ್ಕೆ ಬರ್ತಾರೆ ಅಂತ? ಋಷಿನಿ, ಇರುವಂತಹ 20 ಸ್ಥಾನಗಳಿಗೆ ಸುಮಾರು 40ರಿಂದ 60 ಜನ ಶಾಸಕರು ಈಗಾಗಲೇ ಲಾಬಿಯನ್ನು ಶುರು ಮಾಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಬೆಂಬಲಿಗರು ಅಂತ ಕೆಲವು ನಾಯಕರು ಗುರುತಿಸ್ಕೊಂಡಿದ್ರೆ ಅವರ ಮೂಲಕ ಲಾಬಿ ನಡೆಸ್ತಾರೆ. ಮತ್ತೊಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಮೂಲಕ ಕೂಡ ಕೆಲ ಶಾಸಕರು ಒಂದು ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಏನು ದೆಹಲಿಗೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರಿನ HL ವಿಶೇಷ ವಿಮಾನದಿಂದ ಒಂದೇ ವಿಮಾನದಲ್ಲಿ ಈಗಾಗಲೇ ದೆಹಲಿಗೆ ತೆರಳಿರುವಂತದ್ದು. ಇವತ್ತು ಸಂಜೆ ಒಳಗೆ ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಮಾಡ್ತಾರೆ. ಮೊದಲನೇ ಹಂತದಲ್ಲಿ, ಯಾಕಂದ್ರೆ ಕಳೆದ ವಾರ ಅಷ್ಟೇ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯ ನಾಯಕರು ಕೊಟ್ಟಂತ ಪಟ್ಟಿಗೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ಅತೃಪ್ತಿಯನ್ನು ವ್ಯಕ್ತಪಡಿಸಿತ್ತು. ಹಾಗಾಗಿ ಸಭೆ ಅಪೂರ್ಣವಾಗಿತ್ತು. ನೀವು ಬೆಂಗಳೂರಿಗೆ ಹೋಗ್ತಿರಲಿ, ನಾವು ಮತ್ತೊಮ್ಮೆ ಸಭೆಯನ್ನ ಕರಿತೀವಿ ಅಂತ ಹೇಳಿ. ಹಾಗಾಗಿ ನಿನ್ನೆ ಅಷ್ಟೇ ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಬುಲಾವನ್ನ ಕೊಟ್ಟಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ದೆಹಲಿಯಿಂದ
ಏನು ಬೆಂಗಳೂರಿಂದ ದೆಹಲಿಗೆ ಈಗಾಗಲೇ ರಾಜ್ಯ ನಾಯಕರು ತೆರಳಿರುವಂಥದ್ದು. ಇವತ್ತು ಸಂಜೆ ಸಭೆ ನಿಗದಿಯಾಗಿರುವಂಥದ್ದು. ಸಭೆಯಲ್ಲಿ ಪ್ರಮುಖವಾಗಿ ಕೆ.ಸಿ. ವೇಣುಗೋಪಾಲ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಸುರ್ಜೇವಾಲಾ ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಪಟ್ಟಿ ಮತ್ತು ಡಿ.ಕೆ. ಶಿವಕುಮಾರ್ ಕೋರುವಂತ ಪಟ್ಟಿ ಏನಿದೆ ಇದು ಮೊದಲನೇ ಹಂತದಲ್ಲಿ ಮೊದಲು ಚರ್ಚೆ ಆಗುತ್ತೆ. ಇದಾದ ಬಳಿಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಅಂತಿಮವಾದಂತ ತೀರ್ಮಾನ ಆಗುತ್ತೆ. ಹಾಗಾಗಿ ಜಾತಿವಾರು ಮತ್ತು ಪ್ರಾದೇಶಿಕವಾರು ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು ಅಂತೇಳಿ ಒಂದು ರೀತಿಯ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣಿಸ್ತದೆ. ಹಾಗಾಗಿ ಅಳೆದು ತೂಗಿ ಸಚಿವ ಸ್ಥಾನ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ಅಂತ ಕಾಣಿಸ್ತಿದೆ. ಹಾಗಾಗಿ ಕಳೆದ ವಾರ ಕೊಟ್ಟಂತ ಒಂದು ಪಟ್ಟಿ ಇದೆ, ನೇರವಾಗಿ ತಮ್ಮ ಅಸಮಾಧಾನವನ್ನು ಹೈಕಮಾಂಡ್ ನಾಯಕರು ವ್ಯಕ್ತಪಡಿಸಿದ್ರು. ನೀವು ಕೊಟ್ಟಂತ ಪಟ್ಟಿಗೆ ನಮ್ಮ ಒಂದು ತೃಪ್ತಿ ಇಲ್ಲ, ಹಾಗಾಗಿ ಮತ್ತೊಂದು ಪಟ್ಟಿಯೊಂದಿಗೆ ನೀವು ಬನ್ನಿ ದೆಹಲಿಗೆ ಅಂತ ಹೇಳಿದ್ರು. ಹಾಗಾಗಿ ಹೊಸದೊಂದು ಪಟ್ಟಿಯನ್ನು ತೆಗೆದುಕೊಂಡು ಈಗ ಸಿದ್ದರಾಮಯ್ಯರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಅಂಗಳದಲ್ಲಿ ಚರ್ಚೆ ಆಗುತ್ತೆ. ಹಾಗಾಗಿ ಜಾತಿವಾರು ಪ್ರಮುಖವಾಗಿ ಯಾರೆಲ್ಲ ಒಂದು ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಮುಂದಿನ ಕಾಂಗ್ರೆಸ್ನ ಭವಿಷ್ಯದ ದೃಷ್ಟಿಯಿಂದ. ಯಾಕಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಿದೆ, ಜೊತೆಗೆ ವಿಧಾನಸಭೆ ಚುನಾವಣೆ ಕೂಡ ಹತ್ರ ಇದೆ. ಹಾಗಾಗಿ ಎರಡೂ ವಿಚಾರಗಳ ದೃಷ್ಟಿ ಇಟ್ಕೊಂಡು ಭವಿಷ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇರಬೇಕು ಅಂತೇಳಿ ಅಳವಿ ತೂಗಿ ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ಅಂತ ಕಾಣಿಸ್ತದೆ. ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಏನು ಹಿರಿಯ ಸಚಿವರಿಗೆ ಒಂದು ಕೈ ಕೊಡಲಾಗಿತ್ತು. ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರು, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಜಮೀರ್ ಅಹಮದ್ ಖಾನ್ ಅವರು ಒಂದು ಆಡಿಯೋ ಲೀಕ್ ಆಯಿತು ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ. ಹಾಗಾಗಿ ಅವ್ರು ಕೊಡ್ಲಾಯಿತು. ತದ ಬಳಿಕ ಚಂದ್ರರಾಜ ಸ್ವಾಮಿ ಇರ್ಬೋದು, ಜೊತೆಗೆ ಎಚ್.ಕೆ. ಪಾಟೀಲ್ ಇರ್ಬೋದು, ಎಚ್.ಸಿ. ಮಹದೇವಪುರ ಇರ್ಬೋದು, ಎಲ್ಲರೂ ಕೂಡ ಕೊಡ್ಲಾಗಿತ್ತು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಇವರು ಮತ್ತೆ ಏನಾದ್ರು ಇನ್ ಆಗ್ತಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಸ್ ಸರ್, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.